ಎಸ್ ಸರ್. ಅನ್ನಭಾಗ್ಯಕ್ಕೆ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ಏನು ಹೇಳಿದ್ರು ಕಾಂಗ್ರೆಸ್ನವರು? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. ಚುನಾವಣೆ ಮುಗಿದ ಮೇಲೆ ಕೇಂದ್ರ ಸರ್ಕಾರ ಕೊಡುವಂಥ 5 kgನ ಸೇರಿಸ್ಕೊಂಡು ಇವ್ರದ್ದು 10 kg ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಈಗ ಅಕ್ಕಿನೂ ಕೂಡ ಕೊಡೋದಿಲ್ಲ, ಅದನ್ನು ಇಂದಿರಾ ಕಿಟ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಮೂಲಕ ಸುಮಾರು 700-800 ಕೋಟಿ ರೂಪಾಯಿ ಉಳಿತಾಯ ಆಗುತ್ತಂತೆ ಸರ್ಕಾರಕ್ಕೆ. ನೀವು ಭರವಸೆ ಕೊಟ್ಟಿದ್ದೇನೋ 10 kg ಅಕ್ಕಿನ ಕೊಡ್ತೇವೆ ಬಡವರಿಗೆ ಅಂತ ಹೇಳ್ತಾ ಇದ್ದೀರಿ. ಈಗ ಆ ಅಕ್ಕಿನ ಮಾರ್ಕೆಟಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಇಂದಿರಾ ಕಿಟ್ ಕೊಡ್ತೇವೆ, ಬೇಳೆ ಎಣ್ಣೆನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಮುಖೇನ 700-800 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತೇಳಿ ಅವರ ಒಂದು ಲೆಕ್ಕಾಚಾರ. ಸತ್ಯ ಏನು ಅಂತೇಳಿ ದುಡ್ಡು ಉಳಿಸೋದಕ್ಕೋಸ್ಕರ ಅಕ್ಕಿಯನ್ನು ನಿಲ್ಲಿಸಿ ಬೇರೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇನ್ಯಾರು ಬಂದು ಕೂರ್ತಾರೆ, ಇದು ನಮ್ಗೆ ಆಸಕ್ತಿ ಇಲ್ಲ. ರಾಜ್ಯದ ಜನರು ಕೂಡ ಆಸಕ್ತಿ ಇಲ್ಲ. ಸಿದ್ದರಾಮಯ್ಯವರು ಮುಂದುವರೆದ್ರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಭಿವೃದ್ಧಿ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೇಳಿದ ಯಾರೇ ಬಂದರೂ ಕೂಡ ಇದೇ ಪರಿಸ್ಥಿತಿ. ಒಟ್ಟು ರಾಜ್ಯದ ಜನರು ಉಪವಾಸ ಅಂತೂ ತಪ್ಪಿದ್ದಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಏನೂ ಕೂಡ ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ.